ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಈ ಹಿಂದಿನ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ಯಾವ ಪರಿಕಲ್ಪನೆಗಳು ವಾರ್ಷಿಕ ಪರೀಕ್ಷೆಗೆ ಬರ್ಬೋದು ಅಂಥೇಳಿ ಕೆಲವೊಂದಷ್ಟು ವಿಷಯಗಳನ್ನು ಹಿಂದಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಇವತ್ತಿನ ಈ ವಿಡಿಯೋ ಅದಕ್ಕಿಂತ ವಿಶೇಷವಾಗಿದ್ದು, ಬರ್ತಕ್ಕಂತಹ ಮುಂದಿನ ವಿಡಿಯೋಗಳಲ್ಲಿ ಇವತ್ತಿನ ವಿಡಿಯೋವನ್ನು ಇನ್ಕ್ಲೂಡ್ ಮಾಡಿಕೊಂಡು ಪ್ರತಿ ಪಾಠದಲ್ಲಿ ಯಾವ್ಯಾವ ಪರಿಕಲ್ಪನೆಗಳನ್ನು ಓದಬೇಕು ಮತ್ತು ಯಾವ್ಯಾವ ಪರಿಕಲ್ಪನೆ ನೀವು ಓದಿದ್ದೀರಿ, ಅವುಗಳನ್ನು ಓದುವಂಥ ಸಂದರ್ಭದಲ್ಲಿ ನಿಮ್ಗೆ ಅರ್ಥವಾಗದೇ ಇದ್ದಂತಹ ಪರಿಕಲ್ಪನೆಗಳು ಯಾವುದಾದ್ರೂ ಇದ್ದರೆ ಅವುಗಳನ್ನು ಸರಳೀಕರಣ ಮಾಡಿ ತಿಳಿಸ್ತಕ್ಕಂತಹ ಪ್ರಯತ್ನವನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ಮತ್ತು ಮುಂದೆ ಬರ್ತಕ್ಕಂತಹ ಪ್ರತಿ ಪಾಠದ ಪರಿಕಲ್ಪನೆಗಳು ಮತ್ತು ತಿಳಿದೇ ಇರತಕ್ಕಂತಹ ಅಂಶಗಳು ಏನಾದರೂ ಉಳಿದಿದ್ದರೆ ತಿಳಿಸ್ತಕ್ಕಂತಹ ಒಂದು ಕೆಲಸವನ್ನು ಈ ಮುಂದಿನ ಎಲ್ಲ ವಿಡಿಯೋಗಳಲ್ಲಿ ನಾನು ಮಾಡ್ತಾ ಹೋಗ್ತೀನಿ. ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದಲ್ಲಿ ವಾರ್ಷಿಕ ಪರೀಕ್ಷೆಗೆ ಬರಬಹುದಂತಹ ಪರಿಕಲ್ಪನೆಗಳು, ಯಾವ್ಯಾವ ಪ್ರಶ್ನೆಗಳು ಬರಬಹುದು ಮತ್ತು ಆ ಪರಿಕಲ್ಪನೆಗಳಲ್ಲಿ ನಿಮಗೆ ಅರ್ಥವಾಗದೇ ಇರತಕ್ಕಂತಹ ಏನಾದರೂ ಅಂಶಗಳಿದ್ದರೆ ಅದನ್ನು ಸವಿವರವಾಗಿ ತಿಳಿಸ್ತಾ ವಿಡಿಯೋವನ್ನು ಮುಂದುವರಿಸ್ತಾ ಹೋಗ್ತೀನಿ. ಹಾಗಾದರೆ ಈ ಪಾಠದಲ್ಲಿ ಮುಖ್ಯವಾಗಿರತಕ್ಕಂತಹ ಅಂಶ ಏನಂತಂದರೆ, ಪರೀಕ್ಷೆಗೆ ಬರಬಹುದಂತಹ ಅಂಶ ಏನಿರಬಹುದು ಅಂತಂದರೆ, ಮೊದಲೇದು ಮ್ಯಾಗ್ನೀಷಿಯಂ ಪಟ್ಟಿಯ ಉರಿಸುವಿಕೆ. ನೋಡಿರಿ, ಮ್ಯಾಗ್ನೀಷಿಯಂ ಪಟ್ಟಿಯ ಉರಿಸುವಿಕೆಯ ಸಂದರ್ಭದಲ್ಲಿ ಇದೊಂದು ಚಟುವಟಿಕೆ ಇದೆ ಪುಸ್ತಕದಲ್ಲಿ. ಆ ಚಟುವಟಿಕೆಯನ್ನು ವಿವರಣೆ ಮಾಡೋಕ್ಕಿಂತ ಪೂರ್ವದಲ್ಲಿ ಮ್ಯಾಗ್ನೀಷಿಯಂ ಪಟ್ಟಿಯನ್ನು ಏನು ಮಾಡಬೇಕಪ್ಪ ಅಂತಂದರೆ, ಮರಳು ಕಾಗದದ ಸಹಾಯದಿಂದ ಅದನ್ನು ಉಜ್ಜಬೇಕು ಅಂಥೇಳಿ ಆ ಒಂದು ಚಟುವಟಿಕೆಯಲ್ಲಿ ನೀಡಲಾಗಿದೆ. ಹಾಗಾದರೆ ಮ್ಯಾಗ್ನೀಷಿಯಂ ಪಟ್ಟಿಯನ್ನು ಉರಿಸುವುದಕ್ಕಿಂತ ಪೂರ್ವದಲ್ಲಿ ಅದನ್ನು ಯಾಕೆ ಸ್ವಚ್ಛಗೊಳಿಸಬೇಕಪ್ಪ ಅಂತಂದರೆ, ಮ್ಯಾಗ್ನೀಷಿಯಂ ಪಟ್ಟಿ ಗಾಳಿಯಲ್ಲಿರ್ತಕ್ಕಂತಹ ಆಕ್ಸಿಜನ್ ಜೊತೆ ವರ್ತಿಸಿ ಬಿಳಿಯಾದಂತಹ ಪುಡಿಯನ್ನು ಅದರ ಮೇಲೆ ಪದರಿನ ರೂಪದಲ್ಲಿ ಉಂಟಾಗಿರುತ್ತೆ. ಆ ಪದರನ್ನು ಮರಳು ಕಾಗದದ ಸಹಾಯದಿಂದ ಉಜ್ಜಿದ ನಂತರ ಅದು ಬೇಗನೆ ಆಕ್ಸಿಜನ್ನೊಂದಿಗೆ ಉರಿಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೇ ಇದ್ದರೆ ಆ ಒಂದು ಉರಿಯುವಿಕೆಯ ಪ್ರಕ್ರಿಯೆ ಏನಿದೆ ಅದು ನಿಧಾನ ಆಗುತ್ತೆ. ಆದ್ದರಿಂದ ಮ್ಯಾಗ್ನೀಷಿಯಂ ಪಟ್ಟಿಯನ್ನು ಉರಿಸುವುದಕ್ಕಿಂತ ಪೂರ್ವದಲ್ಲಿ ಏನು ಮಾಡಬೇಕು, ಸ್ವಚ್ಛಗೊಳಿಸಬೇಕು ಅಂಥೇಳಿ ನಾವಿಲ್ಲಿ ಹೇಳ್ಬೋದು. ಇನ್ನು ಮ್ಯಾಗ್ನೀಷಿಯಂ ಪಟ್ಟಿಯ ಉರಿಸುವಿಕೆಗೆ ಸಂಬಂಧಪಟ್ಟಂತೆ ಚಟುವಟಿಕೆಯನ್ನು ಸಹ ಪರೀಕ್ಷೆಯಲ್ಲಿ ಕೇಳ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ಮ್ಯಾಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಗಿವ್ಸ್ ಮ್ಯಾಗ್ನೀಷಿಯಂ ಆಕ್ಸೈಡ್ ಸಮೀಕರಣವನ್ನು ಸಹ ಕೇಳ್ಬೋದು. Mg+O2 gives MgO. ಇನ್ನು ಮುಂದಿನ ಅಂಶ ನೋಡೋಣ. ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತಕ್ಕಂತಹ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ನಿರ್ಧರಿಸಲಿಕ್ಕೆ ಸಹಾಯ ಮಾಡತಕ್ಕಂಥ ಅಂಶಗಳ ಬಗ್ಗೆ ಪರೀಕ್ಷೆಯಲ್ಲಿ ಕೇಳಬಹುದು. ಸ್ಥಿತಿಯ ಬದಲಾವಣೆ, ಬಣ್ಣದಲ್ಲಿ ಬದಲಾವಣೆ, ಅನಿಲದ ಬಿಡುಗಡೆ ಮತ್ತು ತಾಪದಲ್ಲಿ ಬದಲಾವಣೆ. ಅಂದರೆ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳಿ ನಾವು ಹೆಂಗೆ ನಿರ್ಧರಿಸ್ಬೋದಪ್ಪ ಅಂತಂದ್ರೆ, ಒಂದು ವಸ್ತುವನ್ನು ಕಾಯಿಸಿದಾಗ ಅಥವಾ ಒಂದು ವಸ್ತುವಿನಲ್ಲಿ ಸ್ಥಿತಿ ಬದಲಾವಣೆ ಆದಂಥ ಸಂದರ್ಭಗಳು, ಅದು ಘನ ಸ್ಥಿತಿ ಇದ್ದಿದ್ದು ದ್ರವ ಸ್ಥಿತಿಗೆ, ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಪರಿವರ್ತನೆ ಆಗಿತ್ತು ಅಂದರೆ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಅನ್ನುವಂಥದ್ದನ್ನು ನಾವು ಹೇಳ್ಬೋದು ಅಂತ. ಇಲ್ಲ ಬಣ್ಣದಲ್ಲಿಯೂ ಸಹ ಬದಲಾವಣೆ ಆಗಿರ್ಬೋದು, ಹೌದಾ? ಯಾವುದಾದ್ರೂ ವಸ್ತುವನ್ನು, ರಾಸಾಯನಿಕ ವಸ್ತುವನ್ನು ಇನ್ನೊಂದು ರಾಸಾಯನಿಕ ವಸ್ತುವಿನಲ್ಲಿ ಬೆರೆಸಿದಾಗ ಮೊದಲಿರ್ತಕ್ಕಂಥ ಬಣ್ಣ ಏನಾಗ್ಬೋದು, ಬದಲಾವಣೆ ಆಗ್ಬೋದು, ಹೌದಾ? ಅಂದರೆ ಬಣ್ಣದಲ್ಲಿ ಬದಲಾವಣೆಯೂ ಸಹ ರಾಸಾಯನಿಕ ಕ್ರಿಯೆಯನ್ನು ನಿರ್ಧರಿಸೋದಕ್ಕೆ ಸಹಾಯ ಮಾಡ್ತಕ್ಕಂಥ ಅಂಶ ಆಗಿದೆ. ಇನ್ನು ಅನಿಲದ ಬಿಡುಗಡೆ ಆಗಿರ್ಬೋದು, ಅಂದ್ರೆ ರಾಸಾಯನಿಕ ಕ್ರಿಯೆ ನಡೆದಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ಅನಿಲಗಳು ಸಹ ಬಿಡುಗಡೆ ಆಗ್ಬೋದು. ಇನ್ನು ರಾಸಾಯನಿಕ ಕ್ರಿಯೆ ನಡೆದಂಥ ಸಂದರ್ಭದಲ್ಲಿ ಉಷ್ಣವೂ ಸಹ ಉತ್ಪತ್ತಿ ಆಗ್ಬೋದು, ಅಂದರೆ ತಾಪದಲ್ಲಿಯೂ ಸಹ ಬದಲಾವಣೆ ಆಗ್ಬೋದು. ಈ 4 ಅಂಶಗಳು ಏನಂತಂದ್ರೆ ರಾಸಾಯನಿಕ ಕ್ರಿಯೆ ನಡೆದಂಥ ಸಂದರ್ಭದಲ್ಲಿ ಉಂಟಾಗ್ತಕ್ಕಂತಹ ಬದಲಾವಣೆಗಳು ಆಗಿರ್ಬೋದು. ಇನ್ನು ಸಮೀಕರಣ ಸರಿದೂಗಿಸಲಿಕ್ಕೆ ಕೆಲವೊಂದಷ್ಟು ಅಂಶಗಳು ನಮಗೆ ಬಹಳಷ್ಟು ಸಹಾಯಕಾರಿ ಆಗ್ತವೆ. ಯಾವ ರೀತಿ ನಾವು ಸಮೀಕರಣವನ್ನು ಸರಿದೂಗಿಸ್ಬೋದು ಅನ್ನುವಂಥದ್ದನ್ನು ಈಗಾಗಲೇ ನಮ್ಮದೇ ಚಾನಲ್ನಲ್ಲಿ ಈ ಮೊದಲೇ ನಾನು ಸಮೀಕರಣವನ್ನು ಸರಿದೂಗಿಸ್ತಕ್ಕಂತಹ ಒಂದು ವಿಡಿಯೋನ ಆಲ್ರೆಡಿ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಮಕ್ಕಳು ತಾವು ಅಲ್ಲಿ ಹೋಗಿ ನೋಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ನಾನು ಹಾಕ್ತೀನಿ. ಆದರೂ ಸಹ ಈ ಸಮೀಕರಣವನ್ನು ಸರಿದೂಗಿಸೋದಕ್ಕೆ ಒಂದು ಉದಾಹರಣೆಯೊಂದಿಗೆ ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಪರೀಕ್ಷೆಯಲ್ಲಿ ಸಮೀಕರಣವನ್ನು ಸರಿದೂಗಿಸುವುದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಯಾವ ರೀತಿ ಕೇಳ್ಬೋದು ಅಂತಂದರೆ, ಅವರು ಶಾಬ್ದಿಕ ರೂಪದಲ್ಲಿ ಹೇಳಿಕೆಯ ರೂಪದಲ್ಲಿ ಕೊಡಬಹುದು. ಅಂದರೆ ಉದಾಹರಣೆ, ಮ್ಯಾಗ್ನೇಷಿಯಂ ಆಕ್ಸಿಜನ್ನೊಂದಿಗೆ ವರ್ತಿಸಿದಾಗ ಮ್ಯಾಗ್ನೇಷಿಯಂ ಆಕ್ಸೈಡ್ ಉಂಟಾಗುತ್ತದೆ, ಇದರ ಸಮೀಕರಣ ಬರೆದು ಸರಿದೂಗಿಸಿ ಅನ್ನುವಂಥದ್ದನ್ನು ಕೇಳಬಹುದು. ಅಥವಾ ಶಾಬ್ದಿಕ ರೂಪದಲ್ಲಿಯೇ ಮ್ಯಾಗ್ನೇಷಿಯಂ ಪ್ಲಸ್ ಆಕ್ಸಿಜನ್ ಗಿವ್ಸ್ ಮ್ಯಾಗ್ನೇಷಿಯಂ ಆಕ್ಸೈಡ್, ಈ ರೀತಿ ಶಾಬ್ದಿಕ ರೂಪದಲ್ಲಿಯೂ ಸಹ ಏನು ಮಾಡ್ಬೋದು, ಪರೀಕ್ಷೆಯಲ್ಲಿ ನೀಡಿ ಅದಕ್ಕೆ ಸಾಂಕೇತಿಕ ಸಮೀಕರಣವನ್ನು ಬರೆದು ಸರಿದೂಗಿಸ್ತಕ್ಕಂಥ ಕೆಲಸ ಮಾಡಿರಿ ಅಂತ ಹೇಳ್ಬೋದು. ಸೊ ಈ ರೀತಿ ಅನೇಕ ರೀತಿಯಂಥ ಪ್ರಶ್ನೆಯನ್ನು ಕೇಳ್ಬೋದು. ಒಂದು ಉದಾಹರಣೆಯನ್ನು ನೋಡ್ತಾ ಯಾವ ರೀತಿ ಸಮೀಕರಣವನ್ನು ಸರಿದೂಗಿಸ್ಬೋದು ಅನ್ನುವಂಥದ್ದನ್ನು ಹೇಳ್ತೀನಿ ನಿಮಗೆ, ಅದನ್ನು ಅರ್ಥೈಸ್ಕೊಳ್ಳಿ. ಸೊ ಇಲ್ಲಿ ತಾವು ಸಮೀಕರಣವನ್ನು ಗಮನಿಸ್ತಾ ಇದ್ದೀರಿ. Fe + H2O gives Fe3O4 + H2. ಹೌದಾ? ಇಲ್ಲಿ ಪ್ರತಿವರ್ತಕದಲ್ಲಿ ಇರತಕ್ಕಂತಹ ಕಬ್ಬಿಣದ ಪರಮಾಣುಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ತಾವು ಗಮನಿಸ್ಬೋದು, ಈ ಬಾಣದ ಗುರುತು ಏನಿದೆ, ಎರೋ ಮಾರ್ಕ್, ಈ ಎರೋ ಮಾರ್ಕ್ನ ಎಡಭಾಗದಲ್ಲಿರ್ತಕ್ಕಂತಹ ಏನು ಅಂಶಗಳಿವೆ ಇವುಗಳನ್ನು ಪ್ರತಿವರ್ತಕಗಳಂತ ಹೇಳಿ ಕರಿತೀವಿ. ಬಾಣದ ಗುರುತು ಯಾವ ಕಡೆ ಮುಖ ಮಾಡಿದೆಯೋ ಅವುಗಳನ್ನು ಉತ್ಪನ್ನಗಳು ಅಂತ ಹೇಳಿ ನಾವು ಕರಿತೀವಿ. ಈ ಪ್ರತಿವರ್ತಕದ ಕಡೆಗೆ ತಾವು ಗಮನಿಸಿದಾಗ ಕಬ್ಬಿಣದ ಪರಮಾಣು ಕೇವಲ ಎಷ್ಟಿದೆ ಅಂತಂದರೆ ಒಂದೇ ಒಂದು ಪರಮಾಣು ಇದೆ. ಇನ್ನು ಉತ್ಪನ್ನದಲ್ಲಿ ಕಬ್ಬಿಣದ 3 ಪರಮಾಣುಗಳಿವೆ. ಅದೇ ರೀತಿಯಾಗಿ ಹೈಡ್ರೋಜನ್ ಪರಮಾಣುಗಳು 2 ಇವೆ ಪ್ರತಿವರ್ತಕದ ಕಡೆಗೆ, ಉತ್ಪನ್ನದ ಕಡೆಗೂ ಸಹ 2 ಇವೆ. ಆಕ್ಸಿಜನ್ನು ಪ್ರತಿವರ್ತಕದ ಕಡೆಗೆ 1 ಇದೆ, ಉತ್ಪನ್ನದ ಕಡೆಗೆ 4 ಇದೆ. ಸೊ ಇದನ್ನು ಸರಿದೂಗಿಸುವಂತಹ ಕೆಲಸವನ್ನು ನಾವು ಮಾಡ್ತಾ ಹೋಗೋಣ. ಮೊದಲನೇದಾಗಿ ಅತಿ ಹೆಚ್ಚು ಪರಮಾಣುಗಳನ್ನು ಹೊಂದಿರತಕ್ಕಂತಹ ಧಾತು ಯಾವುದಿದೆ ಅಂತ ನೋಡ್ತಾ ಹೋದಾಗ ನಮಗೆ ಉತ್ಪನ್ನದ ಬದಿಯಲ್ಲಿ ಏನಾಗಿದೆ, 4 ಆಕ್ಸಿಜನ್ ಪರಮಾಣುಗಳಿವೆ. ಆದರೆ ಪ್ರತಿವರ್ತಕದ ಬದಿಯಲ್ಲಿ ಕೇವಲ ಒಂದೇ ಆಕ್ಸಿಜನ್ ಇರುವುದರಿಂದ ಇದನ್ನು 4 ಮಾಡ್ಕೋಬೇಕಾದ್ರೆ ಈ H2O ಪಕ್ಕದಲ್ಲಿ 4 ಸೇರಿಸಬೇಕು. ಆವಾಗ ಆಕ್ಸಿಜನ್ ಪ್ರತಿವರ್ತಕದಲ್ಲಿ 4 ಆಗುತ್ತೆ, ಉತ್ಪನ್ನದ ಬದಿಯಲ್ಲೂ ಸಹ 4 ಆಲ್ರೆಡಿ ಇದೆ. ಆದರೆ ಇಲ್ಲಿ 4 ಸೇರಿಸಿದಾಗ, ಪ್ರತಿವರ್ತಕದ ಕಡೆ 4 ಸೇರಿಸಿದಾಗ ಹೈಡ್ರೋಜನ್ ಎಷ್ಟಾಯಿತು ಅಂತಂದರೆ 8 ಆಯಿತು. 4 2 8. ಆದರೆ ಈ ಉತ್ಪನ್ನದ ಬದಿಯಲ್ಲಿ ಕೇವಲ 2 ಹೈಡ್ರೋಜನ್ ಇದೆ. ಇದನ್ನು 8 ಮಾಡ್ಕೊಳ್ಬೇಕಾದ್ರೆ ನಾವು ಸಹ ಇಲ್ಲಿ ಏನು ಮಾಡಬೇಕು, 4 ಸೇರಿಸಬೇಕು. ಆವಾಗ 4 2 8 ಆಗುತ್ತೆ. ಇನ್ನು ಹೈಡ್ರೋಜನ್ ಸರಿದೂಗಿತು, ಆಕ್ಸಿಜನ್ನು ಸಹ ಸರಿದೂಗಿತು. ಉಳಿದಿರತಕ್ಕಂತಹ ಧಾತು ಯಾವುದಪ್ಪ ಅಂತಂದರೆ ಕಬ್ಬಿಣ. ಪ್ರತಿವರ್ತಕದ ಕಡೆಗೆ ಕೇವಲ ಒಂದೇ ಇದೆ, ಉತ್ಪನ್ನದ ಕಡೆಗೆ 3 ಇದೆ. ಆದ್ದರಿಂದ ಇಲ್ಲಿ ಪ್ರತಿವರ್ತಕದ ಬದಿಯಲ್ಲಿ 3 ಸೇರಿಸಿದಾಗ ಕಬ್ಬಿಣ 3 ಪರಮಾಣುಗಳಾಗುತ್ತೆ, ಉತ್ಪನ್ನದ ಕಡೆಗೂ ಸಹ 3 ಪರಮಾಣುಗಳಾಗ್ತವೆ. ಸೊ ಈ ರೀತಿಯಾಗಿ ಸಮೀಕರಣಗಳನ್ನು ಸರಿದೂಗಿಸುವಂತಹ ಒಂದು ವಿಧಾನವನ್ನು ನಾವು ನೋಡಿದ್ವಿ. ಇದು ಪರೀಕ್ಷೆಯಲ್ಲಿ ಅತಿ ಮುಖ್ಯವಾಗಿದೆ. ಮಕ್ಕಳು ಇದನ್ನು ಮಿಸ್ ಮಾಡಬಾರ್ದು. ಇದನ್ನು ಚೆನ್ನಾಗಿ ಅರ್ಥೈಸ್ಕೊಳ್ಬೇಕು, ತಿಳ್ಕೊಳ್ಬೇಕು. ಓಕೆ, ಮುಂದೆ ನಾನು ನೋಡೋಣ. ಇನ್ನು ರಾಸಾಯನಿಕ ಕ್ರಿಯೆಗಳ ವಿಧಗಳ ಬಗ್ಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ. ಯಾಕಂದರೆ ಈ ಪಾಠದಲ್ಲಿ ಇರತಕ್ಕಂತಹ ಮುಖ್ಯ ಪರಿಕಲ್ಪನೆಗಳೇ ಇವೆ. ಯಾವುವು ರಾಸಾಯನಿಕ ಕ್ರಿಯೆಗಳನ್ನು ಸರಿದೂಗಿಸುವಂಥದ್ದು, ಸಮೀಕರಣಗಳ ವಿಧಗಳು, ಅವುಗಳ ಸಮೀಕರಣ ಬರೆಯುವಂಥದ್ದು, ಮತ್ತು ಕಮಟುವಿಕೆ ಮತ್ತು ನಶಿಸುವಿಕೆ. ಇದೇ ಪರಿಕಲ್ಪನೆಗಳು ಬಹಳಷ್ಟು ಮುಖ್ಯವಾಗಿದ್ದಾವೆ. ಆಯಿತಾ? ಸೊ ಹಾಗಾದರೆ ರಾಸಾಯನಿಕ ಕ್ರಿಯೆಗಳ ವಿಧಗಳನ್ನು ನೋಡ್ತಾ ಹೋದಾಗ ಮೊದಲನೇ ಕ್ರಿಯೆ ಸಂಯೋಗ ಕ್ರಿಯೆ. ಸಂಯೋಗ ಕ್ರಿಯೆ ಏನು ಹೇಳ್ತದೆ ಅಂತಂದ್ರೆ, ಒಂದು 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿಕೊಂಡು ಒಂದೇ ಒಂದು ಉತ್ಪನ್ನ ತಯಾರಾಗೋದಕ್ಕೆ ಏನಂತಂದ್ರೆ ಸಂಯೋಗ ಕ್ರಿಯೆ ಅಂತಾರೆ. ಅಂದ್ರೆ ಇಲ್ಲಿ ತಾವು ಗಮನಿಸ್ಬೋದು, ಸಮೀಕರಣದಲ್ಲಿ 2 ಪ್ರತಿವರ್ತಕಗಳಿವೆ. ಅಂದರೆ ಕಾರ್ಬನ್ ಮತ್ತು ಆಕ್ಸಿಜನ್ 2 ಪ್ರತಿವರ್ತಕಗಳು, ಇವು ಸೇರಿಕೊಂಡು ಏನಾಗಿದೆ, ಒಂದೇ ಒಂದು ಉತ್ಪನ್ನ ತಯಾರಾಗಿದೆ. ಅದು ಯಾವುದಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, CO2. ಸೊ ಇದಕ್ಕೆ ನಾವು ಸಂಯೋಗ ಕ್ರಿಯೆ ಅಂತೇಳಿ ಕರಿತೀವಿ. ಪರೀಕ್ಷೆಯಲ್ಲಿ ಇದನ್ನು ಯಾವ ರೀತಿ ಕೇಳ್ಬೋದು ಅಂತಂದ್ರೆ, C+O2 CO2 ಇದು ಯಾವ ವಿಧದ ರಾಸಾಯನಿಕ ಕ್ರಿಯೆಯಾಗಿದೆ ಅಂಥೇಳಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್, ಅಂದರೆ ಬಹು ಆಯ್ಕೆಯ ಪ್ರಶ್ನೆಯಲ್ಲಿ ಸಹ ಅದನ್ನು ಪ್ರಶ್ನೆಯನ್ನು ಕೇಳಬಹುದು. ಹೌದಾ? ಅಥವಾ ಸಂಯೋಗ ಕ್ರಿಯೆ ಎಂದರೇನು, ಒಂದು ಸಮೀಕರಣದೊಂದಿಗೆ ವಿವರಿಸಿ ಅಂತಲೂ ಕೇಳಬಹುದು. ಅಥವಾ ಸಂಯೋಗ ಕ್ರಿಯೆ ಎಂದರೇನು, ಉದಾಹರಣೆ ಕೊಡಿ ಅಂತಲೂ ಕೇಳಬಹುದು. ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಸಾಧ್ಯತೆ ಇದೆ. ಇನ್ನು ವಿಭಜನ ಕ್ರಿಯೆ.
2FeSO4 ಗಿವ್ಸ್ Fe2O3 ಪ್ಲಸ್ SO2 ಪ್ಲಸ್ SO3 ಅಂತಕ್ಕಂಥ ಸಮೀಕರಣವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ವಿಭಜನೆ ಕ್ರಿಯೆ ಅಂತಂದರೆ ಈ ವಿಭಜನೆ ಕ್ರಿಯೆಯಲ್ಲಿ ಪ್ರತಿವರ್ತಕ ಒಂದೇ ಇರುತ್ತೆ, ಆದರೆ ಉತ್ಪನ್ನಗಳು ಎರಡೂ ಇರ್ಬೋದು, ಎರಡಕ್ಕಿಂತ ಹೆಚ್ಚು ಇರ್ಬೋದು. ಈ ರೀತಿಯ ಕ್ರಿಯೆಗೆ ವಿಭಜನೆ ಕ್ರಿಯೆ ಅಂತೇಳಿ ಕರಿತೀವಿ. ಇನ್ನು ಮುಂದಿನ ಒಂದು ರಾಸಾಯನಿಕ ಕ್ರಿಯೆ ವಿಧ ಬಹಿರುಷ್ಣಕ ಕ್ರಿಯೆ ಅಂತೇಳಿ ಕರಿತೀವಿ. ನೋಡ್ರಿ, ಹೆಸರೇ ಸೂಚಿಸುತ್ತೆ, ಉಷ್ಣವು ಬಹಿರುಷ್ಣಕ ಅಂತಂದರೆ ಉಷ್ಣ ರಾಸಾಯನಿಕ ಕ್ರಿಯೆ ನಡೆದಾಗ ಬಿಡುಗಡೆ ಆದರೆ ಅದಕ್ಕೇನಂತೀವಿ ಬಹಿರುಷ್ಣಕ ಕ್ರಿಯೆ ಅಂಥೇಳಿ ಕರಿತೀವಿ. ಇಲ್ಲಿ ನೀಡಿರ್ತಕ್ಕಂಥ ಕೆಲವೊಂದಷ್ಟು ಸಮೀಕರಣಗಳನ್ನು ನೋಡ್ತಾ ಹೋಗ್ರಿ. CH4 ಅಂದರೆ ಮೀಥೇನನ್ನು ನಾವು ಉರಿಸಿದಾಗ ಅಲ್ಲಿ ಬಿಡುಗಡೆ ಆಗ್ತಕ್ಕಂಥದ್ದು ಏನಪ್ಪ ಅಂದರೆ CO2 ಮತ್ತು H2O. ಹೌದಾ? ಈ ಕ್ರಿಯೆ ನಡೆದಾಗ ಅಂದರೆ ಮೀಥೇನನ್ನು ನಾವು ಉರಿಸಿದಾಗ CO2 ನೀರು ಇದರ ಜೊತೆಗೆ ಉಷ್ಣವೂ ಸಹ ಬಿಡುಗಡೆ ಆಗುತ್ತೆ. ಆದ್ದರಿಂದ ಇದೊಂದು ಬಹಿರುಷ್ಣಕ ಕ್ರಿಯೆ ಅಂತೇಳಿ ನಾವು ಕರಿತೀವಿ. ಇನ್ನು ಅದೇ ರೀತಿಯಾಗಿ ಉಸಿರಾಟದ ಪ್ರಕ್ರಿಯೆ C6H12O6 ಪ್ಲಸ್ 6O2 ಗಿವ್ಸ್ 6CO2 ಪ್ಲಸ್ 6H2O ಪ್ಲಸ್ ಶಕ್ತಿ. ನೋಡ್ರಿ, ಶಕ್ತಿ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಇದೊಂದು ಉಷ್ಣದ ರೂಪದಲ್ಲಿ ಬಿಡುಗಡೆ ಆಗ್ತಕ್ಕಂಥದ್ದು. ಆದ್ದರಿಂದ ಇದನ್ನು ಸಹ ನಾವು ಬಹಿರುಷ್ಣಕ ಕ್ರಿಯೆ ಅಂತೇಳಿ ಕರಿತೀವಿ. ಸೊ ಈಗ ನಾನು ಏನು ಹೇಳ್ತಾ ಇದ್ದೀನಿ ಸಮೀಕರಣಗಳು, ಇವು ಪರೀಕ್ಷೆಯಲ್ಲಿ ಯಾವ ಬೇಕಾದ ರೀತಿಯೊಳಗೆ ಅವ್ರು ಏನು ಮಾಡ್ಬೋದು, ಕ್ವಶನ್ಸ್ಗಳನ್ನು ಕೇಳ್ಬೋದು, ಕಂಪೋಸ್ ಮಾಡ್ಬೋದು ಇದ್ರ ಮೇಲೆ. ಸೊ ಇನ್ನೊಂದು ಬಹಿರುಷ್ಣಕ ಕ್ರಿಯೆ ಯಾವುದಪ್ಪ ಅಂದರೆ ಕಾಂಪೋಸ್ಟ್ ತಯಾರಿಕೆ. ಸೊ ಈ ಕಾಂಪೋಸ್ಟ್ ತಯಾರಿಕೆಯ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಉಷ್ಣ ಹೊರಗಡೆ ಬಿಡುಗಡೆ ಆಗುತ್ತೆ. ಇದಕ್ಕೆ ನಾವು ಕಾಂಪೋಸ್ಟ್ ತಯಾರಿಕೆ ಅನ್ನುವಂಥದ್ದು ಒಂದು ಬಹಿರುಷ್ಣಕ ಕ್ರಿಯೆ ಅಂಥೇಳಿ ಕರಿತೀವಿ. ಇನ್ನು ಇನ್ನೊಂದು ರಾಸಾಯನಿಕ ಕ್ರಿಯೆ ವಿಧ ಉಷ್ಣ ವಿಭಜನ ಕ್ರಿಯೆ ಅಂಥೇಳಿ ಕರಿತೀವಿ. ಸೊ ಉಷ್ಣ ವಿಭಜನೆ ಅಂತಂದರೆ ಏನು? ಉಷ್ಣವನ್ನು ನೀಡುವುದರ ಮೂಲಕ ವಿಭಜನೆ ಮಾಡುವಂತಹ ಕ್ರಿಯೆ. ಅಂದರೆ ಪ್ರತಿವರ್ತಕ ಒಂದೇ ಇರುತ್ತೆ, ಅದನ್ನು ಉಷ್ಣವನ್ನು ನೀಡುವುದರೊಂದಿಗೆ ಅದನ್ನು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನಾಗಿ ಪರಿವರ್ತಿಸುವುದೇ ಉಷ್ಣ ವಿಭಜನೆ ಅಂಥೇಳಿ ಕರಿತೀವಿ. ಸೊ ಇದು ಉಷ್ಣ ವಿಭಜನೆಯೂ ಹೌದು, ಕೇವಲ ವಿಭಜನ ಕ್ರಿಯೆಯೂ ಹೌದು, ಎಲ್ಲನೂ ನಡೆಯುತ್ತೆ ಅಂತ. ಇನ್ನು ಈ ಒಂದು ಕ್ರಿಯೆಯಲ್ಲಿ ಬಿಡುಗಡೆಯಾಗಿರ್ತಕ್ಕಂತಹ ಕ್ಯಾಲ್ಸಿಯಂ ಆಕ್ಸೈಡ್ ಏನಿದೆ, ಸುಟ್ಟ ಸುಣ್ಣ, ಇದನ್ನು ಸಿಮೆಂಟ್ ತಯಾರಿಕೆಯಲ್ಲಿ ಬಳಸುತ್ತಾರೆ. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಕೊಳ್ತಾ ಇರ್ರಿ. ಇನ್ನು ಕೆಳಗಡೆ ಇನ್ನೊಂದು ರಾಸಾಯನಿಕ ಕ್ರಿಯೆ ಇದೆ, ಇದು ಸಹ ಉಷ್ಣ ವಿಭಜನ ಕ್ರಿಯೆಗೆ ಉದಾಹರಣೆ. 2PbNO3 ಟ್ವೈಸ್ ಅಂದರೆ ಸೀಸದ ನೈಟ್ರೇಟನ್ನು ನಾವು ಕಾಯಿಸಿದಾಗ ಅಥವಾ ಉಷ್ಣವನ್ನು ನೀಡಿದಾಗ ಅದು ಸೀಸದ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ತಯಾರಾಗುತ್ತೆ. 2PbNO3 ಟ್ವೈಸ್ ವೆನ್ ಹೀಟೆಡ್ ಗಿವ್ಸ್ 2PbO ಪ್ಲಸ್ 4NO2 ಪ್ಲಸ್ O2. ಸೊ ಇದರಲ್ಲಿ ಬಿಡುಗಡೆ ಆಗಿರ್ತಕ್ಕಂತಹ ಈ ನೈಟ್ರೋಜನ್ ಡೈಆಕ್ಸೈಡ್ ಏನಿದೆ NO2, ಇದು ಕಂದು ಬಣ್ಣದ ಧೂಮ. ಇದು ಬಹಳಷ್ಟು ಇಂಪಾರ್ಟೆಂಟು, ಎಕ್ಸಾಮ್ದಲ್ಲಿ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಬಹುದು. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ. ವಿದ್ಯುತ್ ಶಕ್ತಿಯಿಂದ ವಿಭಜನೆ ಅಂದರೆ ವಿದ್ಯುತ್ ಶಕ್ತಿಯನ್ನು ಹರಿಸುವುದರ ಸಹಾಯದಿಂದ ಒಂದೇ ಪ್ರತಿವರ್ತಕರನ್ನು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳಾಗಿ ಪರಿವರ್ತಿಸುವಂತಹ ಕ್ರಿಯೆ. ಇಲ್ಲಿ ವಿದ್ಯುತ್ ಶಕ್ತಿಯ ಸಹಾಯದಿಂದ ನೀರನ್ನು ವಿಭಜನೆ ಮಾಡಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳಾಗಿ ನಾವು ಪರಿವರ್ತಿಸಬಹುದು. ಇನ್ನು ಬೆಳಕಿನಿಂದ ವಿಭಜನೆ ಅಂದರೆ ಬೆಳಕಿನ ಸಹಾಯದಿಂದ ಒಂದೇ ಪ್ರತಿವರ್ತಕವನ್ನು ವಿಭಜಿಸಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ತಯಾರು ಮಾಡೋದು. ಇದಕ್ಕೆ ಬೆಳಕಿನಿಂದ ವಿಭಜನೆ ಅನ್ನುವಂಥದ್ದನ್ನು ನಾವು ಹೇಳಬಹುದು. ಉದಾಹರಣೆ 2AgCl ಗಿವ್ಸ್ 2Ag ಪ್ಲಸ್ Cl2. ಅದೇ ರೀತಿಯಾಗಿ 2AgBr ಫೆನ್ ಹೀಟೆಡ್ ಅಥವಾ ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ AgBr ಇದ್ದು Ag ಪ್ಲಸ್ Br2 ಆಗಿ ಪರಿವರ್ತನೆ ಆಗುತ್ತೆ. ಇಲ್ಲಿ ಬೆಳ್ಳಿಯ ಕ್ಲೋರೈಡ್ ಮೊದಲಿನದಾಗಿ ಬಿಳಿಯ ಬಣ್ಣದಲ್ಲಿರುತ್ತದೆ. ಇದನ್ನು ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ಇರಿಸಿದಾಗ ಬೂದು ಬಣ್ಣದ ಬೆಳ್ಳಿ ಅಲ್ಲಿ ತಯಾರಾಗುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಸ್ಮರಿಸ್ಕೊಳ್ಬೋದು. ಸೊ ಎಕ್ಸಾಮ್ದಲ್ಲಿ ಏನು ಕೇಳ್ತಾರಪ್ಪ ಅಂತಂದ್ರೆ ಇದ್ರ ಮೇಲೆ ಕ್ವಶನ್, ಉಷ್ಣ ವಿಭಜನೆಗೆ ಒಂದು ಉದಾಹರಣೆ ಕೊಡಿ, ವಿದ್ಯುತ್ ಶಕ್ತಿಯಿಂದ ವಿಭಜನೆಗೆ ಒಂದು ಉದಾಹರಣೆ ಕೊಡಿ, ಬೆಳಕಿನಿಂದ ಉಂಟಾಗ್ತಕ್ಕಂತಹ ವಿಭಜನೆ ಕ್ರಿಯೆಗೆ ಒಂದು ಉದಾಹರಣೆ ಕೊಡಿ ಅನ್ನುವಂಥದ್ದನ್ನು ಪರೀಕ್ಷೆಯಲ್ಲಿ ಕ್ವಶನ್ ಕೇಳಬಹುದು. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ, ಅಂತರುಷ್ಣಕ ಕ್ರಿಯೆ. ಹೌದಾ? ಸೊ ಇದೇ ನಾವು ಬಹಿರುಷ್ಣಕ ಕ್ರಿಯೆ ನೋಡಿದ್ದೀವಿ, ಅಂದ್ರೆ ಉಷ್ಣ ಹೊರಗಡೆ ಬಿಡುಗಡೆ ಆಗ್ತದೆ, ಅಂದ್ರೆ ಉಷ್ಣ ಉತ್ಪತ್ತಿ ಆಗ್ತದೆ. ಹೌದಾ? ಅದಕ್ಕೇನಂತೀವಿ ನಾವು ಬಹಿರುಷ್ಣಕ ಕ್ರಿಯೆ. ರಾಸಾಯನಿಕ ಕ್ರಿಯೆ ನಡೆದಾಗ ಉಷ್ಣವು ಬಿಡುಗಡೆ ಆದರೆ ಅದು ಬಹಿರುಷ್ಣಕ ಕ್ರಿಯೆ. ಸೊ ಅಂತರುಷ್ಣಕ ಕ್ರಿಯೆ ಅಂದರೆ ಏನು?
ಕ್ರಿಯೆ ನಡಿಬೇಕಾತಂದ್ರೆ ಅದು ಉಷ್ಣವನ್ನು ಹೀರ್ಕೋತಂತಂದ್ರೆ ಕ್ರಿಯೆ ನಡೆದಾಗ ಅದಕ್ಕೆ ಅಂತರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಇಲ್ಲಿ ಬೆಳ್ಳಿಯ ಕ್ಲೋರೈಡ್ ಏನು ಮಾಡಿದೆ, ವಿಭಜನೆ ಹೊಂದಬೇಕಾದ್ರೆ ಉಷ್ಣವನ್ನು ಹೀರ್ಕೊಂಡಿದೆ ನೋಡ್ರಿ. ಹೌದಾ? ಅಂದರೆ ಸೂರ್ಯನ ಬೆಳಕನ್ನು ಅಥವಾ ಅದರ ಉಷ್ಣವನ್ನು ಏನು ಮಾಡಿದೆ, ಹೀರ್ಕೊಂಡೈತಿ. ಆದ್ದರಿಂದ ಇದಕ್ಕೆ ಅಂತರುಷ್ಣಕ ಕ್ರಿಯೆ ಅಂತೇಳಿ ಕರಿತೀವಿ. ಇನ್ನು ಮುಂದಿನ ರಾಸಾಯನಿಕ ಕ್ರಿಯೆ ವಿಧ ಸ್ಥಾನಪಲ್ಲಟ ಕ್ರಿಯೆ. ಇದು ನೆನಪಿಟ್ಟುಕೊಳ್ಳಿಕ್ಕೆ ಬಹಳಷ್ಟು ಸರಳ ಆಗಿರತಕ್ಕಂಥ ಒಂದು ರಾಸಾಯನಿಕ ಕ್ರಿಯೆ ವಿಧ. ಈ ಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಒಂದು ಅತಿ ಕ್ರಿಯಾಶೀಲವಾಗಿರ್ತಕ್ಕಂತಹ ಧಾತು ಇರ್ತತಿ, ಇನ್ನೊಂದು ಕಡಿಮೆ ಕ್ರಿಯಾಶೀಲವಾಗಿರ್ತಕ್ಕಂಥ ಧಾತು ಇರ್ತದೆ. ಯಾವುದು ಹೆಚ್ಚು ಕ್ರಿಯಾಶೀಲವಾಗಿದೆಯೋ ಅದು ಕಡಿಮೆ ಕ್ರಿಯಾಶೀಲ ಧಾತುವನ್ನು ಏನು ಮಾಡ್ತದೆ, ಅದರ ಸ್ಥಾನದಿಂದ ಸ್ಥಾನಪಲ್ಲಟಗೊಳಿಸುವಂತಹ ಕೆಲಸ ಮಾಡ್ತದೆ. ಈ ಉದಾಹರಣೆ, ಈ ಒಂದು ರಾಸಾಯನಿಕ ಕ್ರಿಯೆಯನ್ನು ತಾವು ಗಮನಿಸ್ತಾ ಇದ್ದೀರಿ. Fe+CuSO4 ಅನ್ನುವಂತಹ ಒಂದು ರಾಸಾಯನಿಕ ಕ್ರಿಯೆ. ಈ CuSO4 ಅಂತಕ್ಕಂಥದ್ದು ಒಂದು ತಾಮ್ರದ ಸಲ್ಫೇಟ್ ದ್ರಾವಣವಾಗಿದ್ದು, ನೀಲಿ ಬಣ್ಣದ ದ್ರಾವಣ ಇರ್ತದೆ. ಅದರಲ್ಲಿ ನೀವು ಕಬ್ಬಿಣದ ಮೊಳೆಯನ್ನು ಹಾಕಿದಾಗ, ಸೊ ಈ ಕಬ್ಬಿಣದ ಮೊಳೆ ಏನಿದೆ ಇದು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿರುತ್ತೆ. ಆದ್ದರಿಂದ ಕಬ್ಬಿಣ ಏನು ಮಾಡುತ್ತೆ ಅಂತಂದರೆ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿರ್ತಕ್ಕಂತಹ ತಾಮ್ರವನ್ನು ಹೊರಹಾಕುತ್ತೆ. ಹೌದಾ? ಹೊರಹಾಕ್ತದೆ ಮತ್ತು ಆ ಸ್ಥಾನವನ್ನು ತಾನು ಆಕ್ರಮಿಸಿಕೊಂಡು ಕಬ್ಬಿಣದ ಸಲ್ಫೇಟ್ ದ್ರಾವಣವನ್ನು ಉಂಟು ಮಾಡುತ್ತೆ. ನೋಡಿರಿ, ತಾಮ್ರ ಸಲ್ಫೇಟ್ ದ್ರಾವಣ ನೀಲಿ ಬಣ್ಣದಲ್ಲಿದ್ದು ಯಾವಾಗ ರಾಸಾಯನಿಕ ಕ್ರಿಯೆ ನಡೀತದೆ, ಸಂಪೂರ್ಣವಾಗಿ ರಾಸಾಯನಿಕ ಕ್ರಿಯೆ ನಡೆದ ನಂತರ ಆ ದ್ರಾವಣದ ಬಣ್ಣ ಹಸಿರು ಬಣ್ಣಕ್ಕೆ ಪರಿವರ್ತನೆ ಆಗುತ್ತೆ. ಈ ಕಾನ್ಸೆಪ್ಟ್ ಸಂಬಂಧಪಟ್ಟಂತೆ ಮತ್ತೇನು ಪ್ರಶ್ನೆ ಕೇಳಬಹುದಪ್ಪ ಅಂತಂದರೆ, ಒಂದು ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿ ಕಬ್ಬಿಣದ ಮೊಳೆಯನ್ನು ಹಾಕಿದಾಗ ಕಬ್ಬಿಣದ ಮೊಳೆಯ ಮೇಲೆ ಕಂದು ಬಣ್ಣ ಗೋಚರವಾಗುತ್ತದೆ. ಹಾಗಾದರೆ ಕಂದು ಬಣ್ಣ ಯಾವುದ್ರದ್ದು ಅಂತ ಪ್ರಶ್ನೆ ಕೇಳಬಹುದು. ಮತ್ತು ಯಾಕೆ ಹಂಗಾಗ್ತೈತಿ ಅಂತಲೂ ಕೇಳಬಹುದು. ಸೊ ಕಬ್ಬಿಣದ ಮೊಳೆ ಕಂದು ಬಣ್ಣಕ್ಕೆ ಪರಿವರ್ತನೆ ಆಗಲಿಕ್ಕೆ ಕಾರಣ ಏನಂತಂದ್ರೆ, ತಾಮ್ರ ವಿಸ್ಥಾಪನೆ ಹೊಂದಿರತಕ್ಕಂತಹ ತಾಮ್ರ ಬಂದು ಕಬ್ಬಿಣದ ಮೊಳೆಯ ಮೇಲೆ ಲೇಪನ ಆಗೋದ್ರಿಂದ ಕಂದು ಬಣ್ಣ ಬಂದಿರ್ತದೆ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳಬಹುದು. ಇನ್ನು ಇದೇ ರೀತಿಯಾಗಿ ಮುಂದಿನ ಪರಿಕಲ್ಪನೆ ದ್ವಿಸ್ಥಾನಪಲ್ಲಟ ಕ್ರಿಯೆ. ಹೌದಾ? ಇಲ್ಲಿ ಮೇಲಿನ ಸಮೀಕರಣವನ್ನು ತಾವು ಗಮನಿಸಿದಾಗ ಒಂದೇ ಕ್ರಿಯಾಶೀಲವಾಗಿರ್ತಕ್ಕಂಥ ಧಾತು ಇತ್ತು, ಅದು ಕಡಿಮೆ ಕ್ರಿಯಾಶೀಲ ಧಾತುವನ್ನು ಸ್ಥಾನಪಲ್ಲಟಗೊಳಿಸಿತು. ಇನ್ನು ಈ ದ್ವಿಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಏನಾಗುತ್ತೆ ಅಂತಂದರೆ, ಪ್ರತಿವರ್ತಕದ ಎರಡು ಪ್ರತಿವರ್ತಕಗಳು ಪರಸ್ಪರ ಅಯಾನುಗಳನ್ನು ವಿನಿಮಯ ಮಾಡ್ಕೊಳ್ತಾವೆ. ಇಲ್ಲಿ ಈಗ ಸೋಡಿಯಂ ಸಲ್ಫೇಟ್ Na2SO4ದಲ್ಲಿರ್ತಕ್ಕಂತಹ ಸೋಡಿಯಮು ಬೇರಿಯಂ ಕ್ಲೋರೈಡ್ನಲ್ಲಿರ್ತಕ್ಕಂತಹ ಕ್ಲೋರಿನ್ ಜೊತೆಗೆ ಸೇರಿಕೊಂಡು ಎನೆ ಇದ್ದದ್ದು Cl ಜೊತೆ ಸೇರಿಕೊಂಡು NaCl ಆಗುತ್ತೆ. ಅದೇ ರೀತಿಯಾಗಿ ಬೇರಿಯಂ ಕ್ಲೋರೈಡ್ನಲ್ಲಿರ್ತಕ್ಕಂತಹ ಬೇರಿಯಮ್ಮು ಸೋಡಿಯಂ ಸಲ್ಫೇಟ್ನಲ್ಲಿರ್ತಕ್ಕಂಥ ಸಲ್ಫೇಟ್ ಜೊತೆ ಸೇರಿಕೊಂಡು ಬೇರಿಯಂ ಸಲ್ಫೇಟ್ ತಯಾರಾಗುತ್ತೆ. ನೋಡಿರಿ, ಎರಡೂ ಏನು ಮಾಡಿದ್ವು, ತಮ್ಮ ಅಯಾನುಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಂಡವು. ಸೊ ಈ ರೀತಿ ಅಯಾನುಗಳನ್ನು ವಿನಿಮಯ ಮಾಡಿಕೊಳ್ಳೋದ್ರಿಂದ ನಡೀತಕ್ಕಂತಹ ಕ್ರಿಯೆಗೆ ನಾವೇನಂತೀವಿ, ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಕೇಳತಕ್ಕಂತಹ ಇನ್ನೊಂದು ಪ್ರಶ್ನೆ ಇದೆ, ಏನಂತಂದ್ರೆ ಪ್ರಕ್ಷೇಪದ ಬಗ್ಗೆ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇದೆ. ಸೊ ಹಾಗಾದರೆ ಪ್ರಕ್ಷೇಪ ಅಂದರೆ ಏನು ಅಂತಂದರೆ, ದ್ವಿಸ್ಥಾನಪಲ್ಲಟ ಕ್ರಿಯೆ ನಡೆದಂಥ ಸಂದರ್ಭದಲ್ಲಿ ನೀರಿನಲ್ಲಿ ವಿಲೀನಗೊಳ್ಳದ ಅಥವಾ ನೀರಿನಲ್ಲಿ ಕರಗದ ಏನು ಉತ್ಪನ್ನ ಇರುತ್ತೆ ಅದಕ್ಕೆ ನಾವು ಪ್ರಕ್ಷೇಪ ಅಂಥೇಳಿ ಕರಿತೀವಿ. ಸೊ ಈ ಸಮೀಕರಣದಲ್ಲಿ Na2SO4 + BaCl2 gives BaSO4 + 2NaCl ಏನಿದೆ, ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ BaSO4 ಏನಿದೆ ಇದು ಪ್ರಕ್ಷೇಪವನ್ನು ಉಂಟು ಮಾಡತಕ್ಕಂತಹ ಒಂದು ವಸ್ತುವಾಗಿದೆ. ಇದು ಬಿಳಿಯ ಬಣ್ಣದ್ದಾಗಿರುತ್ತದೆ. ಈ NaCl ಏನಿದೆ ಇದು ಅಯಾನಿಕ್ ಸಂಯುಕ್ತವಾಗಿದ್ದು ನೀರಿನಲ್ಲಿ ಏನಾಗುತ್ತೆ, ಅದು ಕರಗಿಬಿಡುತ್ತೆ. ಸೊ ಹಾಗಾದರೆ ಪ್ರಕ್ಷೇಪವನ್ನು ಉಂಟು ಮಾಡತಕ್ಕಂತಹ ವಸ್ತು ಯಾವುದಂದ್ರೆ ಬೇರಿಯಂ ಸಲ್ಫೇಟ್. ಮೊನ್ನೆ ಒಂದು ಎಕ್ಸಾಮ್ನಲ್ಲಿ ಕೇಳಿದರು, ಏನಂತಂದರೆ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ಗಳು ಪರಸ್ಪರ ದ್ವಿಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಭಾಗವಹಿಸಿ ಅದರಲ್ಲಿ ಉಂಟಾಗ್ತಕ್ಕಂತಹ ಪ್ರಕ್ಷೇಪದ ಅಯಾನ್ಗಳು ಯಾವುವು ಅಂತ ಕೇಳಿದ್ರು ಅವರು ಎಕ್ಸಾಮ್ದಾಗ ಕ್ವಶನ್. ಪ್ರಕ್ಷೇಪ ಯಾವುದಂತ ಕೇಳಿರಲಿಲ್ಲ, ಪ್ರಕ್ಷೇಪದಲ್ಲಿ ಇರ್ತಕ್ಕಂತಹ ಅಯಾನ್ಗಳು ಯಾವ್ಯಾವು ಅಂತ ಕೇಳಿದರು. ಸೊ ಅಯಾನ್ಗಳು ಯಾವ್ಯಾವಪ್ಪ ಅಂತಂದ್ರೆ ಬೇರಿಯಂ ಅಯಾನು ಮತ್ತು ಸಲ್ಫೇಟ್ ಅಯಾನ್ ಅಂತ ನಾವು ಹೇಳ್ಬೋದು. ಅದೇ ರೀತಿ ಕೆಳಗಡೆ ಒಂದು ಎಕ್ಸಾಂಪಲ್ ಇದೆ, PbNO3 twice + Ki gives PbI + KNO3. ಇಲ್ಲಿ ಸಹ ಅಯಾನ್ಗಳೇನಾಗಿವೆ, ಪರಸ್ಪರ ವಿನಿಮಯ ಆಗಿದೆ. ಹಾಗಾದರೆ ಮಕ್ಕಳು ನೀವು ಅದರಲ್ಲಿ ನಿರ್ಧಾರ ಮಾಡಿರಿ ಯಾವ ಅಯಾನ್
ಯಾವುದರ ಜೊತೆ ಸಂಯೋಗ ಹೊಂದಿದೆ ಅಂಥೇಳಿ ನೀವು ಡಿಸೈಡ್ ಮಾಡಿರಲ್ಲಿ. ಇನ್ನು ಮುಂದಿನ ಒಂದು ಪರಿಕಲ್ಪನೆ ಅನ್ನೋದು ಯಾವುದಂತಂದ್ರೆ ಉತ್ಕರ್ಷಣ ಕ್ರಿಯೆ. ಸೊ ಉತ್ಕರ್ಷಣ ಅಂತಂದರೆ ಏನಂದ್ರೆ ಆಕ್ಸಿಜನ್ನ ಸೇರ್ಪಡೆ ಅಥವಾ ಹೈಡ್ರೋಜನ್ನ ತೆಗೆದುಹಾಕೋದಕ್ಕೆ ಏನಂತೀವಿ ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ. ಇಲ್ಲಿ ತಾಮ್ರ ಆಕ್ಸಿಜನ್ ಜೊತೆ ಸೇರಿಕೊಂಡು ತಾಮ್ರದ ಆಕ್ಸೈಡ್ ಆಗಿದೆ. ಅಂದರೆ ತಾಮ್ರ ಏನು ಮಾಡಿದೆ ಆಕ್ಸಿಜನ್ ಇಸ್ಕೊಂಡಿರೋದ್ರಿಂದ ಅದಕ್ಕೆ ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ. ಇನ್ನು ಅಪಕರ್ಷಣ ಕ್ರಿಯೆ ಅಂದರೆ ಏನು? ಅದರ ಅಪೋಸಿಟ್. ಅದರ ಅಪೋಸಿಟ್ ಉತ್ಕರ್ಷಣದ ಅಪೋಸಿಟ್ ಇದು. ಆಕ್ಸಿಜನ್ ಕಳ್ಕೊಳ್ಳೋದು ಅಥವಾ ಹೈಡ್ರೋಜನ್ ಇಸ್ಕೊಳ್ಳೋದು ಅದಕ್ಕೇನಂತಾರೆ ಅಪಕರ್ಷಣ ಕ್ರಿಯೆ ಅಂತಾರೆ. ಇಲ್ಲಿ ತಾಮ್ರದ ಆಕ್ಸೈಡ್ ತನ್ನಲ್ಲಿರ್ತಕ್ಕಂತಹ ಆಕ್ಸಿಜನನ್ನು ಕಳ್ಕೊತೈತಲ್ಲ, ಆದ್ದರಿಂದ ಇದೊಂದು ಅಪಕರ್ಷಣ ಕ್ರಿಯೆ ಅಂತೇಳಿ ನಾವು ಕರಿಬೋದು. ಇನ್ನು ನೆಕ್ಸ್ಟ್ ಬರ್ತದೆ ಯಾವುದಂತಂದ್ರೆ ರೆಡಾಕ್ಸ್ ಕ್ರಿಯೆ. ರೆಡಾಕ್ಸ್ ಕ್ರಿಯೆ ಅಂತಂದ್ರೆ ಏನು? ಇದರಲ್ಲಿ ಎರಡು ರೀತಿಯ ರಾಸಾಯನಿಕ ಕ್ರಿಯೆಗಳು ಒಮ್ಮೆಲೇ ನಡೀತಾವೆ. ಉತ್ಕರ್ಷಣ ಕ್ರಿಯೆ ಮತ್ತು ಅಪಕರ್ಷಣ ಕ್ರಿಯೆ ಎರಡೂ ಒಮ್ಮೆಲೇ ಒಂದೇ ರಾಸಾಯನಿಕ ಕ್ರಿಯೆ ಒಳಗೆ ನಡೆದು ಅಂದ್ರೆ ಅದಕ್ಕೆ ರೆಡಾಕ್ಸ್ ಕ್ರಿಯೆ ಅಥವಾ ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಅಂತೇಳಿ ಕರಿತೀವಿ. ಎಕ್ಸಾಮ್ದೊಳಗೆ ಜಾಸ್ತಿಯಾಗಿ ಇದ್ರ ಮೇಲೆ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳ್ಯಾರ. ಏನಂತಂದರೆ ಒಂದು ರಾಸಾಯನಿಕ ಕ್ರಿಯೆ ಕೊಡೋದು, ಆ ರಾಸಾಯನಿಕ ಸಮೀಕರಣವನ್ನು ಕೊಟ್ಟು ಇದರಲ್ಲಿ ಉತ್ಕರ್ಷಣ ಹೊಂದಿರುವಂತಹ ಪ್ರತಿವರ್ತಕ ಯಾವುದು, ಅಪಕರ್ಷಣ ಹೊಂದಿರುವಂತಹ ಪ್ರತಿವರ್ತಕ ಯಾವುದು ಅಂತ ಎಕ್ಸಾಮ್ದೊಳಗೆ ಕ್ವಶನ್ನ ಕೇಳಿದ್ದಾರೆ. ಹೌದಾ? ಸೊ ಹಾಗಾದ್ರೆ ಪ್ರತಿವರ್ತಕದ ಬಗ್ಗೆ ಕೇಳಿದಾಗ ಪ್ರತಿವರ್ತಕನ ಯಾವುದಂತ ಹೇಳಬೇಕು. ಕೆಲವಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಮಾಡ್ಕೋತಾರೆ. ಏನು ಕನ್ಫ್ಯೂಷನ್ ಮಾಡ್ಕೋತಾರೆ ಅಂದರೆ ಉತ್ಕರ್ಷಣ ಆಗಿರುವ ಪ್ರತಿವರ್ತಕ ಯಾವುದು ಅಂತ ಕೇಳಿದಾಗ ಉತ್ಪನ್ನದೊಳಗೆ ಯಾವುದು ಆಕ್ಸಿಜನ್ ತೊಗೊಂಡೈತಲ್ಲ, ಅಥವಾ ಈಗ ನೋಡ್ರಿ ಏನು ಈ ಪ್ರತಿವರ್ತಕದ ಪಕ್ಕದಲ್ಲಿ ಪ್ರತಿವರ್ತಕದ ಕಡೆಗೆ ತಾಮ್ರದ ಆಕ್ಸೈಡ್ ಏನಾಗಿದೆ, ಆಕ್ಸಿಜನ್ ಅನ್ನೋದು ಕಳೆದುಕೊಂಡಿದ್ದರಿಂದ ಏನಾಗಿದೆ, ತಾಮ್ರವಾಗಿ ಪರಿವರ್ತನೆ ಆಗಿದೆ. ಹೌದಾ? ಎಕ್ಸಾಮ್ದಾಗ ಕೇಳ್ತಾರೆ ಏನಂದ್ರೆ ಅಪಕರ್ಷಣೆಗೊಂಡಿರುವ ಪ್ರತಿವರ್ತಕ ಯಾವುದು ಅಂತ. ಅಪಕರ್ಷಣೆಗೊಂಡಿರೋದಂದ್ರೆ ಏನು? ಆಕ್ಸಿಜನ್ ಕಳ್ಕೊಂಡಿದ್ದು ಯಾವುದು ಅಂತ ಕೇಳ್ತಾರೆ. ಆದ್ರೆ ಹುಡುಗರು ಏನು ಬರೀತಾರೆ ಅಂದ್ರೆ ತಾಮ್ರ ಅಂತ ಬರೆದಿರ್ತಾರೆ. ಹಾಗಾದ್ರೆ ಇಲ್ಲಿ ಮಕ್ಕಳು ಮಿಸ್ಟೇಕ್ ಮಾಡ್ಕೊಳ್ಳೋದು ಏನು ಅಥವಾ ಅವ್ರ ತಪ್ಪು ಕಲ್ಪನೆ ಏನಿರ್ತದೆ ಅಂದರೆ ಅದು ಪರಿವರ್ತನೆ ಆದ ನಂತರ ಯಾವುದು ಕೇಳ್ಯಾರು ಅಂತ ಕ್ವಶನ್ದಾಗ ಈ ರೀತಿ ಅವರು ಅದನ್ನು ಕಲ್ಪನೆ ಮಾಡ್ಕೊಂಡಿರ್ತಾರೆ. ಹಾಗಾದ್ರೆ ಅವ್ರ ಕಲ್ಪನೆ ಏನಂದ್ರೆ ತಪ್ಪು ಕಲ್ಪನೆ. ಸೊ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಏನಿರ್ತದೆ ಅಂದರೆ ಪ್ರತಿವರ್ತಕ ಯಾವುದು ಅಂತ ಕೇಳಿದಾಗ ಯಾವ್ದು ಪ್ರತಿವರ್ತಕದ ಸೈಡ್ ಐತಲ್ಲ ಅದ್ರ ಬಗ್ಗೆನೂ ವಿಚಾರ ಮಾಡಬೇಕು. ಸೊ ಈ ಕಡೆ ಇದ್ದದ್ದು ಪ್ರತಿವರ್ತಕಗಳಂತ ನಾನು ಹೇಳೀನಿ ಆಲ್ರೆಡಿ. ಹಾಗಾದರೆ ಉತ್ಕರ್ಷಣೆಗೊಂಡಿರುವ ಮತ್ತು ಅಪಕರ್ಷಣೆಗೊಂಡಿರುವಂತಹ ಪ್ರತಿವರ್ತಕಗಳು ಯಾವುವು ಅಂತ ಕೇಳಿದಾಗ ಇಲ್ಲಿ ಹೈಡ್ರೋಜನನ್ನು ತಾವು ಗಮನಿಸ್ಬೋದು. ಇದರ ಕಡೆ ಫಸ್ಟಿಗೆ ಆಕ್ಸಿಜನ್ ಇಲ್ಲ, ಆದರೆ ಈ ಉತ್ಪನ್ನದ ಕಡೆ ಬಂದಾಗ ಏನಾಗೈತೆ ಆಕ್ಸಿಜನ್ ಬಂದೈತೆ. ಅದಕ್ಕೆ ಅಂದ್ರೆ ಹೈಡ್ರೋಜನ್ ಇದ್ದದ್ದು ಏನು ಮಾಡೈತಿ ಆಕ್ಸಿಜನ್ ಇಸ್ಕೊಂಡೈತಿ ಅಂದಂಗೆ. ಯಾವ್ದು ಆಕ್ಸಿಜನ್ ಇಸ್ಕೋತೈತಿ ಅದಕ್ಕೆ ಏನಂತಾರೆ ಉತ್ಕರ್ಷಣ ಅಂತಾರೆ. ಹಾಗಾದ್ರೆ ಉತ್ಕರ್ಷಣೆಗೊಂಡಿರುವ ಪ್ರತಿವರ್ತಕ ಯಾವುದು ಅಂದ್ರೆ ಹೈಡ್ರೋಜನ್. ಇನ್ನು ಅಪಕರ್ಷಣೆಗೊಂಡಿರುವಂತಹ ಪ್ರತಿವರ್ತಕ ಯಾವುದು ಅಂತ ಕೇಳಿದಾಗ ಆಕ್ಸಿಜನ್ ಯಾವುದು ಕಳ್ಕೊತೈತಲ್ಲ ಅದನ್ನು ಅಪಕರ್ಷಣೆಗೊಂಡಿರುವ ಪ್ರತಿವರ್ತಕ ಅಂತ ಕರಿತೀವಿ. ಅಂದ್ರೆ ತಾಮ್ರದ ಆಕ್ಸೈಡ್ ಏನಾಗೈತಿ ಆಕ್ಸಿಜನ್ ಕಳ್ಕೊಂಡೈತಿ ಅಂದಾಗ ಅಪಕರ್ಷಣೆಗೊಂಡಿರುವಂತಹ ಪ್ರತಿವರ್ತಕ ಯಾವುದು ಅಂತಂದ್ರೆ CO ಅಂದ್ರೆ ತಾಮ್ರದ ಆಕ್ಸೈಡ್. ಸೊ ಈ ರೀತಿಯಾಗಿ ಅದನ್ನು ನಾವು ಡಿಸೈಡ್ ಮಾಡಬೇಕು. ಇದು ಎಕ್ಸಾಮ್ದೊಳಗೆ ಭಾಳಷ್ಟು ಇಂಪಾರ್ಟೆಂಟ್ ಐತಿ. ಇನ್ನು ನೆಕ್ಸ್ಟ್ ಬರ್ತದೆ ಕಾನ್ಸೆಪ್ಟ್ ಯಾವುದು ಅಂದ್ರೆ ಸಂಸ್ಕಾರಣ ಅಥವಾ ನಶಿಸುವಿಕೆ ಅಂತ ಹೇಳಿ ಕರಿತೀವಿ. ಬಹಳಷ್ಟು ಲೋಹದ ಸಾಮಗ್ರಿಗಳು ಏನಾಗ್ತವೆ ಅಂತಂದ್ರೆ ವಾತಾವರಣದಲ್ಲಿರ್ತಕ್ಕಂತಹ ಆಕ್ಸಿಜನ್ ಆಗಲಿ, ಕಾರ್ಬನ್ ಡೈಆಕ್ಸೈಡ್ ಆಗಲಿ, ಸಲ್ಫರ್ ಆಗಲಿ, ತೇವಾಂಶ ಆಗಲಿ, ಇಂತಹ ಅನೇಕ ನೈಸರ್ಗಿಕ ಅಂಶಗಳ ಕಾರಣದಿಂದಾಗಿ ಅದು ಏನಾಗ್ತದೆ ನಿರಂತರವಾಗಿ ಅದರ ಮೇಲೆ ಪರಿಣಾಮ ಉಂಟಾಗೋಕ್ಕೆ ಸ್ಟಾರ್ಟ್ ಆಗ್ತದೆ ಆ ಲೋಹದ ಮೇಲೆ. ಈ ರೀತಿಯ ಪರಿಣಾಮವನ್ನು ನಾವೇನಂತೀವಿ ಅಂದ್ರೆ ಸಂಸ್ಕರಣ ಅಥವಾ ನಶಿಸುವಿಕೆ ಅಂತೇಳಿ ಕರಿತೀವಿ. ಹೌದಾ? ಇನ್ನು ನೆಕ್ಸ್ಟ್ ಇದೇ ಕಾನ್ಸೆಪ್ಟ್ದೊಳಗೆ ಇದೇ ಪಾಠದಲ್ಲಿ ಕೊನೆಯ ಕಾನ್ಸೆಪ್ಟ್ ಯಾವುದು ಅಂತಂದ್ರೆ ಯಾವುದ್ರ ಮೇಲೆ ಎಕ್ಸಾಮ್ದಾಗ ಜಾಸ್ತಿ ಕ್ವಶನ್ ಕೇಳಪ್ಪ ಅಂದ್ರೆ ಕಮಟುವಿಕೆ ಮೇಲೆ ಕ್ವಶನನ್ನು ಜಾಸ್ತಿಯಾಗಿ ಕೇಳಲಾಗಿದೆ. ಸೊ ಕಮಟುವಿಕೆ ಅಂದರೆ ಏನು ನೋಡ್ರಿ, ಕೆಲವೊಂದಷ್ಟು ಆಹಾರ ಪದಾರ್ಥಗಳು ಕರೆದಿರತಕ್ಕಂಥ ಆಹಾರ ಪದಾರ್ಥಗಳಿರಬೇಕು. ಆ ಕರೆದಂತಹ ಆಹಾರ ಪದಾರ್ಥಗಳು ಬಹಳ ದಿನಗಳ ನಂತರ ಅವುಗಳ ರುಚಿ ಮತ್ತು ವಾಸನೆ ಬದಲಾಗ್ತದೆ, ಟೇಸ್ಟ್ ಚೇಂಜ್ ಆಗ್ತದೆ ಅದ್ರ. ಅದಕ್ಕೆ ಏನಂತೀವಿ ಅಂದರೆ ಕಮಟುವಿಕೆ ಅಂತ ಕರಿತೀವಿ. ಯಾಕೆ ಹಿಂಗೆ ಆಗ್ತೈತಿ ಅಂತಂದರೆ ಆ ಕರಿದಂತಹ ಆಹಾರ ಪದಾರ್ಥಗಳು ಎಣ್ಣೆಯಲ್ಲಿ ಕರೆದಿರ್ತಕ್ಕಂತಹ ಆಹಾರ ಪದಾರ್ಥಗಳು ಏನಾಗ್ತಾವಪ್ಪ ಅಂತಂದರೆ ತಮ್ಮ ವಾಸನೆ ಮತ್ತು ರುಚಿಯನ್ನು ಬದಲಾವಣೆ ಮಾಡ್ಕೋತಾವೆ. ಇದಕ್ಕೆ ಕಮಟುವಿಕೆ ಅಂತೇಳಿ ಕರಿತೀವಿ. ಇದೇ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂಗೆ ಎಕ್ಸಾಮ್ನ ಮತ್ತೇನು ಕೇಳ್ಯಾರಪ್ಪ ಅಂದರೆ ಕಮಟುವಿಕೆಯನ್ನು ತಡೆಗಟ್ಟತಕ್ಕಂಥ ಕ್ರಮಗಳ ಬಗ್ಗೆ ಕೇಳ್ಯಾರ. ಸೊ ಕಮಟುವಿಕೆಯನ್ನು ತಡೆಗಟ್ಟಲಿಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ
ಅವುಗಳನ್ನು ಅವುಗಳಿಗೆ ಪ್ರತಿ ಉತ್ಕರ್ಷಕಗಳನ್ನು ಸೇರಿಸ್ಬೇಕು. ಅಂದ್ರೆ ಅವು ಆಕ್ಸಿಜನ್ ಜೊತೆ ಸೇರದೇ ಇರುವಂಗೆ ಮಾಡ್ಬೇಕಾದ್ರೆ ಕೆಲವೊಂದಷ್ಟು ಅನಿಲಗಳನ್ನು ಅದರೊಳಗೆ ಸೇರಿಸೋದು. ಸೊ ಆ ಅನಿಲ ಯಾವುದಪ್ಪ ಅಂದ್ರೆ ನೈಟ್ರೋಜನ್ ಅನಿಲ. ಆ ನೈಟ್ರೋಜನ್ ಅನಿಲವನ್ನು ಸೇರಿಸೋದ್ರ ಸಹಾಯದಿಂದ ಆಕ್ಸಿಜನ್ ಆ ಒಂದು ಆಹಾರದ ಪದಾರ್ಥಗಳ ಮೇಲೆ ಯಾವುದೇ ರೀತಿಯಂತಹ ಪರಿಣಾಮವನ್ನು ಉಂಟಾಗದೇ ಇರುವಂತೆ, ಅಥವಾ ಆ ಕರಿದಂಥ ಆಹಾರ ಪದಾರ್ಥಗಳು ಆಕ್ಸಿಜನ್ ಜೊತೆ ರಿಯಾಕ್ಷನ್ ಮಾಡದೇ ಇರುವಂತೆ ತಡೆಯುವಂತಹ ವಸ್ತುಗಳಿಗೆ ಏನಂತಾರೆ, ಅನಿಲಗಳಿಗೆ ಏನಂತಾರೆ ಅಂದರೆ ಪ್ರತಿ ಉತ್ಕರ್ಷಕಗಳು ಅಂತೇಳಿ ಕರೀತಾರೆ. ಅಂದರೆ ಪ್ರತಿ ಉತ್ಕರ್ಷಕಗಳನ್ನು ಸೇರಿಸೋದ್ರಿಂದ ಕಮಟುವಿಕೆಯನ್ನು ತಡಿಬೋದು. ಇನ್ನೊಂದು ಹೆಂಗೆ ಮಾಡ್ಬೋದಪ್ಪ ಅಂತಂದ್ರೆ, ಆಕ್ಸಿಜನ್ನ ಆ ಕರೆದಂಥ ಆಹಾರ ಪದಾರ್ಥ ಜೊತೆ ರಿಯಾಕ್ಷನ್ ಆಗದೇ ಇರುವಂತೆ ಡಬ್ಬದಲ್ಲಿ ಸಂಗ್ರಹಣೆ ಮಾಡಿ ಇರತಕ್ಕಂಥದ್ದು. ಈ 2 ವಿಧಾನಗಳಿಂದ ಕಮಟುವಿಕೆಯನ್ನು ಮಾಡೋದು ತಡೆಗಟ್ಟಬೋದು. ಇನ್ನು ಚಿಪ್ಸ್ ಪೊಟ್ಟಣದಲ್ಲಿ ಸೇರಿಸ್ಬೋದಂಥ ಅನಿಲ ಯಾವುದಪ್ಪ ಅಂತಂದ್ರೆ ನೈಟ್ರೋಜನ್ ಅನಿಲ. ಇದರಿಂದಲೂ ಸಹ ಏನಾಗ್ಬೋದು ರೀ, ಕಮಟುವಿಕೆಯನ್ನು ನಾವು ತಡೆಗಟ್ಟಬೋದು. ಸೊ ಮುದ್ದು ಮಕ್ಕಳೇ, ಇಲ್ಲಿವರೆಗೆ ನಾವು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಪಾಠದಲ್ಲಿ ವಾರ್ಷಿಕ ಪರೀಕ್ಷೆಗೆ ಏನು ಕೇಳ್ಬೋದು ಕ್ವಶನ್ಸ, ಮತ್ತು ನೀವು ಆಲ್ರೆಡಿ ಯಾವ್ಯಾವ ಕೆಲವೊಂದಷ್ಟು ಬಹಳ ದಿನಗಳಾಗಿರ್ತದೆ ಪಾಠ ಕೇಳಿ. ಸೊ ಇದರಿಂದ ಏನಾಗಿರ್ತದೆ, ಆ ವಿಷಯಗಳು ಸ್ವಲ್ಪ ಮರ್ತಿರ್ತಾವೆ ಅಥವಾ ಗೊತ್ತಾಗಿರೋಂಗಿಲ್ಲ ಕೆಲವೊಂದು ಕಾನ್ಸೆಪ್ಟ್ಸ. ಸೊ ಅಂಥವುಗಳನ್ನು ನಾನಿವತ್ತು ಪರಿಹರಿಸಿದ್ದೀನಿ ಅಂತ ಅನ್ಕೋತೀನಿ. ಇದೇ ರೀತಿಯ ಮತ್ತೊಂದು ಪಾಠವನ್ನು ತೆಗೆದುಕೊಂಡು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ನಾನು ಜಾಯ್ನ್ ಆಗ್ತೀನಿ. ಇದೇ ರೀತಿ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಪರೀಕ್ಷೆಗಳು ಇನ್ನೇನು ಭಾಳಷ್ಟು ದಿನಗಳು ಉಳಿದಿಲ್ಲ. ಪರೀಕ್ಷೆಗಳಿಗಾಗಿ ಚೆನ್ನಾಗಿ ತಯಾರಿ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಬಾಯ್ ಬಾಯ್.